ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಏನ್ ಸ್ವಾಮಿ ಅದ ವಿಸ್ಕಿ ಬಾಟಲ್ ತರ ಐತಿ? ಎನ್ನ ಕೆಟ್ಟ ದೃಷ್ಟಿಗೆ ಎಲ್ಲ ಕೆಟ್ಟದಾಗಿ ಕಾಣಿಸುತ್ತೆ ಬಿಡು. ಮತ್ತ ಏನ್ ಸ್ವಾಮಿ ಅದ? ನಿನಗೆ ಜಿಂಗಲಕ ಕಾಡು ಗೊತ್ತಾ? ಜಿಂಗಲಕ ಕಾಡ ಅದೆಲ್ಲೈತಿ? ಜಿಂಗಲಕ ಕಾಡುಗಳು ನಮ್ಮಂತ ಸ್ವಾಮೀಜಿಗಳ ಮನೋನೇತ್ರಕ್ಕೆ ಮಾತ್ರ ಕಾಣಿಸುತ್ತವೆ. ಓಹೋ, ಅಂತ ಪವಿತ್ರವಾದ ಕಾಡಲ್ಲಿರೋ ಒಂದು ಪವಿತ್ರವಾದ ಮರದ ಬೇರುಗಳಿಂದ ತೆಗೆದಿರೋ ರಸಾನೆ ಈ ನ್ಯೂ ಮಂಕ್. ಇದ್ಯಾಕ್ ಸ್ವಾಮಿ? ಇದನ್ನು ಫುಲ್ ಬಾಟಲ್ ಕುಡಿದರೆ ನಿನ್ಗಿರೋ ಸಮಸ್ಯೆಗಳು ಎಲ್ಲ ಹೋಗುತ್ತವೆ. ಜೈ ಜಿಂಗಲಕ ಸ್ವಾಮಿ. ಯಪ್ಪ, ಹಲೋ ಸ್ವಾಮೀಜಿ. ಹೇಳೋ, ಏನ್ ಈ ಟೈಮಲ್ಲಿ ಫೋನ್ ಮಾಡಿದೀಯಾ? ಏನಿಲ್ಲ ಸ್ವಾಮಿ, ನೀವು ಕೊಟ್ಟಿದ್ದು ನೀವು ಮಂಗ ಫುಲ್ ಕಹಿ ಐತೆ. ಏನಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದಾ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಹಾಗಾದ್ರೆ ಸೋಡಾ ಮಿಕ್ಸ್ ಮಾಡ್ಕೋ. ಅದೇನದ ಸೋಡಾ ವಿಕ್ಸಿಯಲ್ಲಿ ಮಿಕ್ಸ್ ಮಾಡ್ತಾರಲ್ಲ? ನಿನಗೆಲ್ಲ ಗೊತ್ತಿದ್ರೆ ನನ್ನ ಯಾಕೆ ಕೇಳ್ತಿದೀಯಾ? ಮಿಕ್ಸ್ ಮಾಡ್ಕೊಂಡ್ಲಾರ್ದಾನೆ ಕುಡಿ. ಹಾಗಾದ್ರೆ ಸಿಟ್ಟಾಗ್ಬೇಡ್ರಿ ಸ್ವಾಮಿ, ಸೋಡಾ ಮಿಕ್ಸ್ ಮಾಡ್ಕೊಂಡ ಕುಡಿತೀನಿ ತಗಾರೆ. ಸುಮ್ನೆ ನನಗೆ ಕಾಲ್ ಮಾಡಬೇಡ. ಏನಾದ್ರೂ ಡೌಟ್ ಇದ್ರೆ ಆಲಯಕ್ಕೆ ಬಾ, ಅಲ್ಲಿ ನೋಡ್ಕೊಳ್ಳೋಣ. ಸ್ವಾಮೀಜಿ ಒಳ್ಳೆ ಕಚೇರಿಯಲ್ಲಿ ಇದ್ದಂಗ ಅದಾರ, ಡಿಸ್ಟರ್ಬ್ ಮಾಡಿಬಿಟ್ಟಿದ್ದಂಗ ಅದೀನಿ ನಾನು. ಯಪ್ಪು, ಸ್ವಾಮೀಜಿ ಏನ ಮಂತ್ರ ಹೇಳ್ಬೇಕು ಅಂದಾರ, ಮರ್ತಾ ಬಿಟ್ಟಿನಿ. ಮತ್ತೆ ಫೋನ್ ಮಾಡಿದ್ರೆ ಸಿಟ್ಟಾಗ್ತ ನನಗಂತ. ಏನ್ ಮಂತ್ರಪ್ಪ ಅದು? ಜಿಂಗಲಕ ಲಕ ಲಕ ಜಿಂಗಲಕ ಲಕ ಲಕ ಜಾಲೆ ಎಲ್ಲ ಜಾಲೆ. ಇದನ್ನು ಕುಡ್ದು ಕೂಡ್ಲೆ ನನ್ ಕೈನೂ ಸೆಟ್ ಆಗ್ಬಿಟ್ಟೈತಿ. ನನ್ ಕೆಂಪಿ ಏನ್ ಮಾಡಕತ್ತಾಳೇನ? ಫೋನ್ ಮಾಡಂತೇಳಿ. ಹಲೋ, ಹೇಳ್ ಕೆಂಪ್ಯಾ, ಏನು ಇಷ್ಟ ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡಿ? ಯಾಕೆ ಮಾಡ್ಬಾರ್ದ? ಅಷ್ಟ್ ಜಲ್ದಿ ಬಿದ್ಕೊಂಬಿಟ್ಟಿಯನ? ಬಿದ್ಕೊಳ್ಳೋದೇನು? ಅದ ಮಕಂಬಿಟ್ಟಿಯನ ಅದು ಕೇಳಕತ್ತೀನಿ. ಡೈಲಿ ಇದೇ ಟೈಮ್ಗೆ ತಾನೇ ಮಲ್ಕೊಳ್ಳೋದು, ಮತ್ತೆ ಹೊಸ್ದಾಗ್ ಕೇಳ್ತಿದೇನು? ಹೌದು ಕೇಳ್ತೀನಿ. ಹೇಳಕ್ ನಿನಗೇನ ಮೈ ಬ್ಯಾನೇನ? ವಾಟ್ ಕೆಂಪ್ಯಾ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಆರ್ ಯು ಮ್ಯಾಡ್? ಮಾಡ್ತೀನಿ ತಡಕ ಸ್ವಲ್ಪ. ಟೈಮ್ ಬಂದ್ರೆ ಎಲ್ಲ ಮಾಡ್ತೀನಿ. ಏನ್ ಮಾತಾಡ್ತಿದೀಯ ಅಂತ ಅರ್ಥ ಆಗ್ತಿದೆನಾ ನಿನ್ಗೆ? ಯಾಕ ನಿನಗೆ ಅರ್ಥ ಆಗವಲ್ತನ? ಇವತ್ ನಿನಗೇನೋ ಆಗಿದೆ ಕೆಂಪ್ಯಾ. ಇವತ್ತಿಂದ ನನ್ ಜೀವನನ ಚೇಂಜ್ ಆಗೈತಿ. ಮೊನ್ನೆ ನಮ್ಮ ಆಂಟಿ ಹತ್ರ ಹೋದವನಿಗೆ ಹೊಡ್ಯಾಕ್ ಹೋದಾಗ ಅವ್ನ್ ತಿರುಗಿ ನಿನ್ ತಲೆ ಹೊಡೆದಿದಾನ. ಈಗ ಮಾತಾಡ್ತಿದೀಯಾ? ನಿಮ್ಮ ಆಂಟಿ ಹತ್ರ ಹೋದವನ ನಾನಾದ್ರ ನನ್ನ ಅವನು ಹೊಡಿತೇನೆ. ಏನ್ ಹೇಳ್ತಿದ್ಯಾ? ನಮ್ಮ ಆಂಟಿ ಹತ್ರ ಹೋದವ್ ನೀನಾ? ಮೊನ್ನೆ ನಿಮ್ಮ ಆಂಟಿ ಮನಿಗ್ ಹೋಗಿದ್ ನಾನ. ಮಂಚ ಮೆತ್ತಗೈತೆ ಅಂತೇಳಿ ಮಕ್ಕಂಡೀನಿ. ಯವ್ವ ಅಂತ ಚೀರ್ಕೇಶಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಳ. ಪಾಪ ಪೊಲೀಸ್ ಇನ್ಸ್ಪೆಕ್ಟರ್ ಒಳ್ಳೆವನು, ನನ್ ಮೇಲೆ ಕರುಣೆ ತೋರಿಸಿ ಬಿಟ್ಬಿಡ ನನ್ನ. ಮತ್ತೆ ಮೊನ್ನೆ ನೀನ್ ಹೊಡೆದಿದ್ದ ಯಾರನ್ನ? ನಾನ್ ಯಾರು ನೋಡಿತೀನಿ? ಯಾರನ್ನ ಹೊಡೆದ್ರ ಸುಮ್ನೆ ಇರ್ತಾರನ? ನನಗೆ ಆಕ್ಸಿಡೆಂಟ್ ಆಗೈತಿ, ಹಂಗ ಹೋಗಿ ನಿಮ್ಮ ಆಂಟಿ ಹತ್ರ ನಿಂತೀನಿ. ಅವಳು ಹೋಗಿ ನಿನಗೆ ಹೇಳ, ನೀನು ಹುಚ್ಚಿ ತರ ನಂಬಿಟ್ಟಿ. ಎಷ್ಟು ಮೋಸ ಮಾಡಿಲ್ಲ ನನ್ಗೆ? ಮೋಸ ಮಾಡಿನಲ್ಲ, ಎಷ್ಟು ಬೇಸ್ ಮಾಡಿನಲ್ಲ. ಮೊನ್ನೆಯಿಂದ ನಮ್ಮ ಆಂಟಿ ಹಂದಿ ಮುಖದವನು ಅಂದ್ರೆ ನೀನ್ ಅನ್ಕೊಂಡಿಲ್ಲ, ಅವನ್ನ ಬೈತಿದ್ದಾಳೇನೋ ಅಂತ ಅನ್ಕೊಂಡಿದ್ದೆ. ಅದಕ್ಕ ನೀನ್ ನನಗ್ ಬಿದ್ದಿ. ಮತ್ತೆ ಇನ್ನೊಂದ್ಸರಿ ನೀನ್ ದೊಡ್ಡ ಗೊಬ್ಬನನ್ ಮಗ ಅಂತ ಪ್ರೂವ್ ಮಾಡ್ಕೊಂಡಿದ್ಯಾ. ಪ್ರೂವ್ ಮಾಡ್ಕೊಳ್ಳೋದೇನ? ನಾನು ಅದ ಅಲ್ಲ. ಇನ್ನೊಂದ್ಸರಿ ನಿನ್ ಮುಖ ತೋರ್ಸ್ಬೇಡ. ನನಗ್ ಗೊತ್ತಾಯ್ತಾಗ ನಿನ್ಕಿನ ಕೆಂಪಗದಿನ ಅಂತೇಳಿ ಉರ್ಕನಕತ್ತೀನಿ ನೀನ. ಸಾಕ್ ಬಿಡು, ಎಲ್ಲಿಗಾದ್ರೂ ಹೋಗ್ ಸಾಯಿ. ಗುಡ್ ಬೈ. ಹೋಗ ಗುಡ್ ಬಾಯ್, ಬ್ಯಾಡ್ ಬಾಯ್, ಡೆಲಿವರಿ ಬಾಯ್, ಕಾಲ್ ಬಾಯ್. ನೀನಿಲ್ಲ ಅಂದ್ರೆ ನನಗೆ ಯಾರಿಲ್ಲ ಅನ್ಕೊಂಡ್ಯಾನ? ವರ್ಲ್ಡ್ ಫೇಮಸ್ ಲವರ್ ಕೆಂಪ್ಯಾ ಇಲ್ಲಿ. ಯಪ್ಪ
ತಲೆ ಹಿಡ್ಕೊಂಬಿಟ್ಟೈತಿ ಈ ನ್ಯೂ ಮಂಕ್ ಇಷ್ಟು ಸ್ಟ್ರಾಂಗ್ ಐತೇನ್ಲೇ ಅಪ್ಪ. ಲೈಫ್ ಚೇಂಜ್ ಮಾಡೋ ರಸ ಅಲ್ಲ ಹಿಂಗ ಇರುತ್ತನ್ಕಂತ. ಕೆಂಪಿ ಎದ್ದಾಳಿಲ್ಲ, ಫೋನ್ ಮಾಡಂತೇಳಿ. ಏನ ಎತ್ತ ಒಳ್ಳ ಮಕ್ಕಂಡಿರ್ಬೋದು ಬಿಡು, ಎದಕ್ಕೂ ಒಳ್ಳೇದು. ಒಂದ್ಸರಿ ಹೋಗಿ ಸ್ವಾಮೀಜಿನ ಮೀಟಾಗಿ ಬರೋಣ. ನಮಸ್ಕಾರ ಸ್ವಾಮಿ. ಏನೋ ಕೆಂಪ್ಯ, ಫೇಸ್ ಫಿಲಿಪ್ಸ್ ಬಲ್ಬಿನ್ ತರ ಹಂಗ್ ಬೆಳಗ್ತಿದೆ. ಎಲ್ಲ ನಿಮ್ಮ ನ್ಯೂ ಮಂಕಿನ ಮಹಿಮೆ ಸ್ವಾಮಿ. ಫುಲ್ ಏರಿದಂಗೈತಿ. ಫುಲ್ ಸ್ವಾಮಿ. ಹೌದು, ಸೇವಿಸೋಕೆ ಮುಂಚೆ ಮಂತ್ರ ಹೇಳೋಕೆ ಹೇಳಿದೀನಲ್ಲ, ಹೇಳಿದೀಯಾ? ಅಂದ್ರ ಕ್ಯಾಪ್ ಓಪನ್ ಮಾಡಿದ್ಕೊಳ್ಳೆ ಸ್ಮೆಲ್ ಹೊಡೆದ್ಬಿಟ್ಟೈತಿ ಸ್ವಾಮಿ. ತಡ್ಕನಕ್ ಆಗ್ಲಾರ್ದ ಒಂದ್ ಕ್ವಾರ್ಟರ್ ಎತ್ತಿಬಿಟ್ಟೇನಿ, ಅವಾಗ ನೆನಪಾಗೈತಿ. ಏನಾಗಲ್ಲ ಸ್ವಾಮಿ. ದೂರ್ತ, ಅಷ್ಟೊಂದು ಬರಿಗೆಟ್ಟಿದ್ದೀಯೇನೋ? ಆ ಬಾಟಲ್ ನ ಯಾರಾದ್ರೂ ತಗೊಂಡು ಓಡೋಗ್ತಾರ? ಮಂತ್ರ ಹೇಳಿದ್ಮೇಲೆನೆ ಕುಡಿ ಅಂತ 100 ಸರಿ ಹೇಳಿದೀನಿ. ಹೋಗು, ಈಗ ನಿನ್ನ ಕಷ್ಟಗಳು ಹೋಗೋದಲ್ದೆ ಹೊಸ ಕಷ್ಟಗಳು ಬರ್ತವೆ. ಯಪ್ಪೋ ಸ್ವಾಮಿ, ಹಂಗನ್ಬೇಡ್ರಿ ಸ್ವಾಮಿ. ಹೋಗ್ಲಿ, ಮಂತ್ರ ಆದ್ರೂ ಸರಿಯಾಗಿ ಹೇಳಿದೀಯಾ? ಹಾ, ಅದು ಮಾತ್ರ ಕರೆಕ್ಟ್ ಆಗಿ ಹೇಳಿದೀನಿ ಸ್ವಾಮಿ. ಎಲ್ಲಿ ಒಂದ್ಸರಿ ಹೇಳು. ಸ್ವಾಮಿ ಯಾರಲ್ಲ. ಯಾಕೆ? ಹಾ, ವೆರಿ ಎಕ್ಸ್ಪೆನ್ಸಿವ್ ಮಂತ್ರ ಅದು. 500 ರೂಪಾಯಿ ಕೊಟ್ಟು ತಗೊಂಡಿ ನಿಮ್ ಹತ್ರ. ಮತ್ತೆ ಯಾರಾದ್ರೂ ಕೇಳ್ಬಿಟ್ರ? ಮೊದ್ಲು ಹೇಳು ಲೋಫರ್. ಏ ಜಿಂಗಲಕ ಲಕ ಲಕ ಜಿಂಗಲಕ ಲಕ ಲಕ ಜಾಲೆ, ಎಲ್ಲ ಜಾಲೆ. ಸಾಕು ಸಾಕು ಸಾಕು. ಸ್ವಾಮಿ, ಎಫೆಕ್ಟ್ ಹೆಂಗ್ ಬಂದೈತಿ? ದೂರ್ತ, ನಾನ್ ಹೇಳಿರೋ ಮಂತ್ರ ಏನು, ನೀನ್ ಹೇಳ್ತಿರೋ ಮಂತ್ರ ಏನು? ಮಂತ್ರ ಹೇಳೋ ಅಂದ್ರೆ ನನ್ನ ಹೆಸರಲ್ಲಿ ಹಾಸ್ಯ ಮಾಡ್ತೀಯಾ? ಅದು ಓಲ್ಡ್ ಮಂಕ್ ಅನ್ಕೊಂಡಿದೀಯಾ? ನೀವು ಮಂಕ್ ಪವಿತ್ರವಾದ ಜಿಂಗಲಕ ಕಾಡುಗಳಿಂದ ತಂದಿರೋ ರಸ ಅದು. ಅದನ್ನು ಈ ರೀತಿ ಅಪಹೇಳನೆ ಮಾಡಿ ಕುಡಿತೀಯಾ? ಸಫಾ, ನಿನ್ ಲೈಫ್ ಅರ್ದು 12 ಆಗುತ್ತೆ. ಹೋಗೋ ಸ್ವಾಮಿ, ಕ್ಷಮಿಸ್ರಿ ಸ್ವಾಮಿ, ನನ್ನ ಕ್ಷಮಿಸಿ. ಮಹಾನ್ ವ್ಯಕ್ತಿಗಳು ನೀವೇ ಹಿಂಗಂದ್ರೆ ನನ್ ಪರಿಸ್ಥಿತಿ ಏನು ಅಂತ ಒಂದ್ಸರಿ ಯೋಚನೆ ಮಾಡಿ ಹೆಂಗನ ಮಾಡಿ ನನ್ನ ಸಂಸಾರ ಉಳಿಸ್ರಿ ಸ್ವಾಮಿ, ನನ್ನ ಸಂಸಾರ ಉಳಿಸ್ರಿ. ನಿನ್ಗೆ ಸಂಸಾರ ಏನು ಗಬ್ಬು ನನ್ ಮಗನೇ? ಅಂದ್ರ ಮೊನ್ನೆ ಧಾರಾವಾಹಿದಾಗ ಕಷ್ಟ ಬಂದ್ರ ಅವಳು ಸ್ವಾಮೀಜಿ ಹತ್ರ ಹಿಂಗ ಬೇಡಿಕೊಂಡಾಳ ಸ್ವಾಮಿ. ಅವಳು ಆಂಟಿ ಆಗಿರೋದ್ರಿಂದ ಸಂಸಾರ ಅಂದಿದ್ದಾಳೆ. ಸರಿ ತಗರಿ ಸ್ವಾಮಿ, ನೀವ ಏನೊಂದು ಮಾಡಿ ನನ್ನ ಕಾಪಾಡ್ರಿ ಸ್ವಾಮಿ. ಮೊದಲು ನನ್ನ ಕಾಲ್ ಬಿಡು, ಪಂಚೆ ಉಚ್ತಿದೆ. ಸಾರಿ ಸ್ವಾಮಿ, ಹೆಂಗನ ಮಾಡಿ ಕಷ್ಟ ಕಾಲದಿಂದ ನಾನು ಹೊರಗ್ ಬೀಳೋ ಮಾರ್ಗ ಹೇಳ್ರಿ ಸ್ವಾಮಿ. ಸರಿ ಸರಿ, ಅಳ್ಬೇಡ. ಈ ಭೂಮಿ ಮೇಲೆ ಪ್ರತಿ ಒಂದಕ್ಕೂ ಒಂದು ರಸ ಇದೆ. ಮತ್ತ ಮಕ್ಕಳಾಗ್ಲಾರ್ದವ್ರಿಗೂ ಇರುತ್ತಾ ಸ್ವಾಮಿ? ನೀನೆ ಹೆದ್ ನಡಿಲೆ. ಸಾರಿ ಸಾರಿ ಸ್ವಾಮಿ, ಹೇಳ್ರಿ. ಈ ಭೂಮಿ ಮೇಲೆ ಪ್ರತಿ ಒಂದಕ್ಕೂ ರಸ ಇದೆ, ಅದೇ ತರ ನಿನ್ನ ಸಮಸ್ಯೆಗೂ ರಸ ಇದೆ. ಹೌದಾ? ಎಲ್ಲೈತ್ ಸ್ವಾಮಿ? ಜಿಂಗಲಕ ಕಾಡಿಗೆ 3000 ಮೈಲಿನ ದೂರದಲ್ಲಿ ಮೊಕೋಳಿ ಅಂತ ಇನ್ನೊಂದು ಕಾಡಿದೆ. ಜಿಂಗಲಕ ಕಾಡಿನಲ್ಲಿ ಕೆಲಸ ಆಗದೆ ಇರೋ ಸಮಸ್ಯೆಗಳಿಗೆ ಈ ಮುಕೋಳಿ ಕಾಡಿನಲ್ಲಿ ರಸ ಸಿಗುತ್ತೆ, ಪರಿಷ್ಕಾರ ಸಿಗುತ್ತೆ. ನನಗ್ ಅರ್ಥ ಆತ್ ಸ್ವಾಮಿ. ಅದು ನಿಮ್ಮ ಮನೋನೇತ್ರಕ್ಕೆ ಮಾತ್ರ ಕಾಣಿಸುತ್ತೆ. ಅಲ್ಲಿರೋ ಒಂದು ಮರದ ಬೇರಿನಿಂದ ತೆಗೆದಿರೋ ರಸನೇ ಈ ರಸ. ಎಮ್ ಐ ರೈಟ್ ಸ್ವಾಮಿ? ಬೆಳಕಿಗೆ ಬರ್ತೀಯಾ? ಥ್ಯಾಂಕ್ ಯು ಸ್ವಾಮಿ. ಆ ರಸದ ಹೆಸರೇನ್ ಸ್ವಾಮಿ? ಮ್ಯಾನ್ಷನ್ ಮನಿ. ಮ್ಯಾನ್ಷನ್ ಮನಿನ? ಹೌದು, ಇದರ ಬೆಲೆ 3000 ರೂಪಾಯಿ. 3000ನ? ಯಾಕೆ ಬ್ಯಾಡ್ವಾ? ತಾಯಿ ಹಾಗಾದ್ರೆ ಮತ್ತೇನ್ ಮಾಡಕ್ಕಾಗತ್ತ? ಕೊಡ್ರಿ ಸ್ವಾಮಿ. ಇದಕ್ಕಾದ್ರ ಮಂತ್ರ ಫ್ರೀಯಾಗಿ ಹೇಳ್ತೀರಾ? ಅದಕ್ಕೂ ರೊಕ್ಕ ಕೊಡ್ಬೇಕ? ಇದಕ್ಕೆ ಮಂತ್ರ ಏನೂ ಬೇಕಾಗಿಲ್ಲ, ಹೋಗು ಡೈರೆಕ್ಟ್ ಆಗಿ ಕುಡಿ. ಯಪ್ಪ ಉಳ್ಕಂಡೆ, ಹಂಗಾರ ಇಲ್ಲೇ ಕುಡ್ದು ಬಿಡ್ತೀನಿ. ಅಂತ ಗೋರುಗಳು ಇಲ್ಲಿ ಮಾಡ್ಬೇಡ, ಮನೆಗೆ ತಗೊಂಡೋಗು. ಅಲ್ಲಿ ತನ ಬದುಕಿರ್ತೀನ? ಅಂದಿ ಅಂಶದಿಂದ ಹುಟ್ಟಿರೋನು ನೀನು, ಅಷ್ಟು ಬೇಗ ಸಾಯೋದಿಲ್ಲ. ಹೋಗು. ಓಕೆ ಸ್ವಾಮಿ, ಬ್ಲೆಸ್ ಮೀ. ಆಯುಷ್ಮಾನ್ ಭವ. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.